ನಂದಗೋಕುಲ ಸೀರಿಯಲ್ ಕಲರ್ಸ್ ಕನ್ನಡದಲ್ಲಿ ಇದೆ. ಜೂನ್ 4ನೇ ತಾರೀಕು ಸ್ಟಾರ್ಟ್ ಆಗ್ತಿದೆ. ಸೀರಿಯಲ್ ಅಲ್ಲಿ ಅಭಿನಯಿಸಿದಂತವರು ನಂದಕುಮಾರ್ ಅವರ ಪತ್ನಿಯಾಗಿ ಕಾಣಿಸ್ಕೊಂಡಂತವ್ರು ಗಿರಿಜಾ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಅದ್ಭುತವಾಗಿ ಮೂಡ್ ಬಂದಿದೆ ಅಂತೆಲ್ಲ ಹೇಳ್ತಾ ಇದ್ರು. ಬಟ್ ಇನ್ನೇನು ಸಜ್ಜಾಗಿದೆ ಬರ್ಲಿಕ್ಕೆ ತೆರೆ ಮೇಲೆ, ಬಟ್ ಬೆಳ್ಳಿ ಪರದೆ ಮೇಲೆ. ಬಟ್ ಎಷ್ಟು ಖುಷಿ ಇದೆ. ಬಟ್ ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀವಿ? ಬಹಳ ನಮಗೆ ಖುಷಿ ಆಗ್ತಾ ಇದೆ. ಯಾವಾಗ್ಲೂ ಹೇಳ್ತಾ ಇರ್ತಾರೆ ಮೇಡಮ್, ಬಹಳ ವರ್ಷಗಳ ನಂತರ ನೀವು ಟೈಟಲ್ ಕಾರ್ಡ್ ಅಂದ್ರೆ ಮೇನ್ ಲೀಡ್ಗಳಾಗಿ ಕಾಣಿಸ್ಕೊಂತಾ ಇದ್ದೀರಾ ಅಂತ. ಸೊ ನಮ್ಮ ಪ್ರೊಡ್ಯೂಸರ್ ಅವ್ರು ಆಗ್ಲೇ ಹೇಳ್ದಾಗೆ ಈಗ ನೋಡುವಂತ ಸೀರಿಯಲ್ಗಳಲ್ಲಿ ಬಹಳಷ್ಟು ಯಂಗ್ಸ್ಟರ್ಸ್ ಇದ್ದಾರೆ, ಮತ್ತೆ ಅವರಿಗೆ ಕನೆಕ್ಟ್ ಆಗುವಂತ ಸ್ಟೋರೀಸೇ ಜಾಸ್ತಿ ಇರ್ತಿತ್ತು. ಆದ್ರೆ ತಾಯಿ ತಂದೆ ಮಕ್ಕಳಿಗಾಗಿ ಎಷ್ಟು ಶ್ರಮ ಪಟ್ಟಿರ್ತಾರೆ, ಆ ಮಕ್ಕಳ ಭವಿಷ್ಯಕ್ಕಾಗಿ ತಾಯಿ ತಂದೆಯ ಶ್ರಮ ಹೇಗಿರುತ್ತೆ ಅನ್ನೋದು ಪ್ರತಿಯೊಂದು ಮನೆಯಲ್ಲೂ ನಡೆಯುವಂತ ವಿಷಯ. ಯಾಕೆಂದ್ರೆ ನಮಗೆ ಒಂದು ಏಜ್ ಆಗೋವರೆಗೂ ನಮ್ಮ ತಾಯಿ ತಂದೆಯ ಪರಿಶ್ರಮ ನಮಗೆ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಇದು ಪ್ರತಿಯೊಂದು ಮನೆಯಲ್ಲೂ ನಡೆಯುವ ಒಂದು ಕಥೆ ಆಗಿರೋದ್ರಿಂದ ಇಲ್ಲಿ ತಂದೆ ತಾಯಿ ಮಕ್ಕಳಿಗೋಸ್ಕರ ಶ್ರಮ ಪಡ್ತಾರೆ. ಜೊತೆಗೆ ಹೆಣ್ಣಿಗೆ ಇರುವಂತಹ ತವ್ರ ಮನೆಯ ನಂಟು ಮತ್ತೆ ಗಂಡನ ಮನೆಯಲ್ಲಿ ಇರುವಂತಹ ಒಂದು ಸೆಳೆತ, ಎಲ್ಲ ಮಿಕ್ಸ್ಚರ್ ಆಫ್ ಆಲ್ ಫೀಲಿಂಗ್ಸ್ ನ ಒಂದು ಈ ಕಥೆಯ ಮೂಲಕ ತೋರಿಸ್ತಾ ಇದ್ದಾರೆ. ಸೊ ನಾವಂತೂ ತುಂಬಾನೇ ಕುತೂಹಲದಿಂದ ಕಾಯ್ತಿದ್ವಿ, ಯಾಕಂದ್ರೆ ಆಫ್ಟರ್ ಲಾಂಗ್ ಟೈಮ್ ಒಂದು ಈ ಫ್ಯಾಮಿಲಿ ಓರಿಯೆಂಟೆಡ್ ಸ್ಟೋರಿ ಬರ್ತಾ ಇರೋದು. ಸೊ ಜನ ಇದನ್ನ ಹೇಗ್ ಸ್ವೀಕರಿಸ್ತಾರೆ, ಜನಕ್ಕೆ ನಾವು ಈ ಕಥೆಯ ಮೂಲಕ ಇನ್ನಷ್ಟು ಹತ್ತಿರವಾಗ್ತೀವಿ ಅಂತ ತಿಳ್ಕೊಳ್ಳೋಕೆ ತುಂಬಾ ಕುತೂಹಲ ಇದೆ ಸರ್. ನಿಮ್ಮ ಪಾತ್ರ ನೀವು ಕೇಳಿದಾಗ ನಿಮ್ಗೆ ಏನು ಅನ್ಸುತ್ತೆ? ಯಾಕಂದ್ರೆ ಡೈರೆಕ್ಟರ್ ಹೇಳ್ತಾ ಇದ್ರು ಈ ಪಾತ್ರಕ್ಕೆ ಇವ್ರೆ ಅಂತ ನಾನು ಫಿಕ್ಸ್ ಆಗಿ ಹೋಗಿದ್ದೆ, ಬೇರೆ ಯಾರನ್ನು ಇದ್ ಮಾಡುವಂತದ್ದು ನೆಸೆಸಿಟಿ ಇರ್ಲಿಲ್ಲ ಅಂತ ಹೇಳ್ತಾ ಇದ್ರು. ಬಟ್ ಇಂತ ಪಾತ್ರಗಳು ನಿಮ್ಮನ್ನೇ ಹುಡ್ಕೊಂಡು ಬಂದಾಗ ಕಲಾವಿದರಿಗಾಗಿ ಎಷ್ಟು ಖುಷಿ ಅನ್ಸುತ್ತೆ ಸರ್. ಬಹಳ ವರ್ಷಗಳ ನಂತರ ಆ ತರದೊಂದು ಮಾತನ್ನು ಕೂಡ ನಾನು ಕೇಳಿದ್ದು ಸರ್. ಅಂದ್ರೆ ಮುಂಚೆ ಎಲ್ಲ ಒಂದು ಪಾತ್ರಕ್ಕೆ ಒಬ್ರು ಕಲಾವಿದ್ರು ಅಂತ ಹುಡುಕ್ತಾ ಇದ್ರು, ಆದ್ರೆ ಈಗೇನಾಗಿದೆ ಅಂದ್ರೆ ಅವರವರ ಅನುಕೂಲಕ್ಕೆ ತಕ್ಕ ಹಾಗೆ ಕಲಾವಿದರು ಬಂದು ಪಾತ್ರ ಮಾಡುವ ಒಂದು ಪರಿಸ್ಥಿತಿ ಬಂದಿದೆ. ಸೊ ಅವ್ರು ಯಾವಾಗ ಈ ಪಾತ್ರಕ್ಕೆ ಹೀಗೆ ಅಂದ್ರೆ ಕಾದು ಮನೆಯಲ್ಲಿ ನಾನು ಒಪ್ಸಿ, ಮನೆಯಲ್ಲಿ ಈಗ ನನಗೂ ಒಬ್ಬ ಚಿಕ್ಕ ಮಗ ಇದ್ದಾನೆ, ಸೊ ಅವ್ನಿಗೆ ಏನೇನ್ ವ್ಯವಸ್ಥೆ ಮಾಡ್ಬೇಕು ಸ್ವಲ್ಪ ನಾವು ಟೈಮ್ ತಗೊಂಡ್ವಿ ಇದನ್ನ ಡಿಸೈಡ್ ಮಾಡಕ್ಕೆ. ಸೊ ಅಲ್ಲಿಯವರೆಗೂ ಅವ್ರು ಈ ಪಾತ್ರಕ್ಕೆ ನೀವೇ ಬೇಕು ಅಂತ ಅವ್ರು ಒಂದು ಕಲಾವಿದರಿಗೆ ಆ ಗೌರವ ಕೊಟ್ಟಾಗ ನಮಗೂ ಕೂಡ ಆ ಪಾತ್ರ ತುಂಬಾ ಹತ್ರ ಆಗುತ್ತೆ ಸರ್. ಅದಾದ್ಮೇಲೆ ನಾನು ಆಗ್ಲೇ ಹೇಳ್ತಿದ್ದಾಗೆ ಒಂದು ಶೂಟಿಂಗ್ ಅಂದ್ರೆ ಅದರದೇ ಆದ ಗೊಂದಲಗಳಿರುತ್ತೆ. ಸೊ ಏನೇ ಗೊಂದಲ ಬಂದ್ರು ಗಿರಿಜಾ ಅನ್ನೋ ಒಂದು ಪಾತ್ರವನ್ನ ನಾನು ನೆನಪು ಮಾಡ್ಕೊಂಡಾಗ ನಂದೊಂದು ಭಾಗ ಅಲ್ಲಿ ಬಿಟ್ಟು ಬಂದ್ಬಿಟ್ಟಿದೀನೇನೋ ಅಂತ ಅನ್ಸುತ್ತೆ. ಹೋಗಿ ಮತ್ತೆ ನಾನು ಸೇರ್ಕೋಬೇಕು ನನ್ನ ಭಾಗನ. ಅಂದ್ರೆ ಒಂದು ಬೇರೆ ಏನೇ ಒಂದು ಟೈಮಿಂಗ್ಸ್ ವಿಷಯ ಆಗಿರ್ಬೋದು ಅಥವಾ ಡೇಟ್ಸ್ ವಿಷಯ ಆಗಿರ್ಬೋದು ಅವೆಲ್ಲ ಪಕ್ಕಕ್ಕಿಟ್ಟು ನನ್ನ ಪಾತ್ರ ಅಲ್ಲಿ ನನಗೋಸ್ಕರ ಕಾಯ್ತಾ ಇದೆ. ಸೊ ನಾನು ಅದನ್ನ ಹೋಗಿ ಮತ್ತೆ ನಾನು ರೀಜಾಯಿನ್ ಆಗ್ಬೇಕು ಅನ್ನೋ ಫೀಲಿಂಗ್ ಬರುತ್ತೆ. ಅಂಡ್ ಮನೆಗೆ ಹೋದ್ಮೇಲೂ ನಮ್ಗೆ ಎಷ್ಟೋ ಸತಿ ನಾವೇ ಶೂಟಿಂಗ್ ಗುಂಗಲ್ಲೇ ಇರ್ತೀವಿ, ಅಂದ್ರೆ ನಮಗೆ ಅಷ್ಟು ನಾಟಿದೆ ಆ ಸೀನ್ಗಳಾಗಿರ್ಬೋದು, ಪಾತ್ರ ಆಗಿರ್ಬೋದು. ಸೊ ಇನ್ ದಟ್ ವೇ ಐ ಆಮ್ ಲುಕಿಂಗ್ ರಿಯಲಿ ವೆರಿ ಫಾರ್ವರ್ಡ್ ಫಾರ್ ದಿಸ್ ಹೊಸ ಕತೆ ಹೊರಬರೋದಕ್ಕೆ. ನನ್ನ ಪಾತ್ರದ ಬಗ್ಗೆನೂ ನನಗೆ ಖುಷಿ ಇದೆ ಸರ್. ನಂದ ಗೋಕುಲದಲ್ಲಿ ಅಂತ ಹೇಳಿದಾಗ ನಂದ ಅವರ ವೈಫ್ ಕ್ಯಾರೆಕ್ಟರ್ ನೀವು ಮಾಡ್ತಾ ಇದ್ದೀರಾ, ನಂದಕುಮಾರ್ ಅವರ ವೈಫ್ ಕ್ಯಾರೆಕ್ಟರ್. ಹೌದು. ಬಟ್ ಹೇಗೆ ನಂದಕುಮಾರ್ ಅವರು ತಂದೆಯಾಗಿ ಅಥವಾ ಪತಿಯಾಗಿ ಯಾವ ರೀತಿ ಅಂತ? ತಂದೆ ಅವರು ಪ್ರತಿಯೊಂದನ್ನು ತಮ್ಮ ಕೋಪದ ಮೂಲಕನೇ, ಅವರ ಮುಖದಲ್ಲಿ ನಗು ಇರೋದಿಲ್ಲ, ಆದ್ರೆ ಮನಸ್ಸಿನಲ್ಲಿ ಪ್ರೀತಿ ಇರುತ್ತೆ. ಅವ್ರು ಏನೇ ಮಾಡಿದ್ರು ಕೂಡ ಕೂಗಾಡ್ತಾರೆ, ಹಾರಾಡ್ತಾರೆ, ಬಟ್ ಅದೆಲ್ಲವೂ ಒಂದು ಪ್ರೀತಿಯ ಸಂಕೇತನೇ ಆಗಿರುತ್ತೆ. ಅದನ್ನ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋಳು ಗಿರಿಜಾ. ಅವ್ರು ಏನೇ ಕೋಪ ಮಾಡ್ಕೊಂಡ್ರು ನನಗದು ಕೋಪ ಅಲ್ಲ, ಅದು ಪ್ರೀತಿ ಅನ್ನೋದು ಗೊತ್ತಾಗೋಗುತ್ತೆ. ಸೊ ಮಕ್ಕಳ ವಿಚಾರದಲ್ಲಿ ತುಂಬಾನೇ ಅವರು ಸ್ಟ್ರಿಕ್ಟ್ ಆಗಿರ್ತಾರೆ. ಅಂಡ್ ಗಿರಿಜಾ ವಿಚಾರದಲ್ಲೂ ಅಷ್ಟೇ, ಏನೇ ಒಂದು ಪ್ರೀತಿಯನ್ನ ಅವರು ತೋರಿಸ್ಬೇಕಂದ್ರು ಅದನ್ನ ಬಹಳ ಗಂಭೀರವಾಗಿ ತೋರಿಸ್ತಿರ್ತಾರೆ. ಸೊ ಹಾಗಾಗಿ ಈ ತರ ಒಂದು ಕ್ಯಾರೆಕ್ಟರ್ ನ ಪ್ಲೇ ಮಾಡೋದು ಅವ್ರಿಗೂ ಬಹಳ ಕಷ್ಟ ಆಗುತ್ತೆ. ಸೊ ಇದ್ರಲ್ಲಿ ಇಬ್ಬರಿಗೂ ಒಂದು ಸ್ಕೋಪ್ ಎರಡೂ ಕ್ಯಾರೆಕ್ಟರ್ ಸಿಗುತ್ತೆ. ಅವ್ರ ಪಾತ್ರ ಮಾಡೋದನ್ನ ನಾವ್ ಅದನ್ನ ಅರ್ಥ ಮಾಡ್ಕೊಳ್ಳೋದು, ಸೊ ಎರಡನ್ನೂ ತೋರಿಸ್ತಾ ಇರ್ತಾರೆ. ಹಂಗಾಗಿ ನಮ್ಗೆ ಈ ಸೀನ್ ಅಲ್ಲಿ ನಾವು ಜೀವಿಸ್ತಾ ಇದೀವಿ ಅನ್ನೋದು ಗೊತ್ತಾಗುತ್ತೆ. ಅಂದ್ರೆ ನಿಮ್ಗೆ ಪಾತ್ರ ಕೇಳಿದಾಗ ಅಂದ್ರೆ ತೂಕ ಇರುವಂತ ಪಾತ್ರ ಇದೆ. ಹೌದು. 5 ಜನ ಮಕ್ಕಳು ಹೌದು ಕೂಡ ನಿಭಾಯಿಸಬೇಕು ಅನ್ನೋ ಪಾತ್ರ ಕೂಡ ಸಣ್ಣದ. ಈ ಪಾತ್ರ ಕೇಳಿದಾಗ ಬಟ್ ಫೀಡ್ಬ್ಯಾಕ್ ಯಾವ ತರ ರಿಯಾಕ್ಷನ್ ಬಂತು? ಸರ್ ಏನಾಯ್ತು ಅಂದ್ರೆ ತುಂಬಾ ನಾವು ಡೀಟೇಲ್ ಆಗಿ ಕೇಳಕ್ ಹೋಗಿರ್ಲಿಲ್ಲ, ಎಷ್ಟ್ ಜನ ಮಕ್ಕಳು ಏನು ಎತ್ತ ಅಂತ. ನಮಗೂ ಸೆಟ್ ಬಂದಿದ್ದ ದಿನಾನೇ ಗೊತ್ತಾಗಿದ್ದು. ಆದ್ರೆ ಅವ್ರು ಪಾತ್ರದ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದಾಗ ನಮ್ ಶ್ರವಣ್ ಸರ್ ಅವರು ಅದನ್ನ ಎಷ್ಟು ಜೀವ ತುಂಬಿ ಹೇಳಿದ್ರು ಅಂತಂದ್ರೆ, ಅವ್ರು ಹೇಳ್ತಾ ಇರುವಂತ ಆ ಒಂದು ವಿಧಾನಕ್ಕೇನೆ ನಾವು ಇಲ್ಲಪ್ಪ ಈ ಪಾತ್ರ ಮಾಡ್ಬೇಕು, ಇದನ್ನ ಅವ್ರು ಯಾರ ಹತ್ರ ಹೇಳಿದ್ರು ಐ ಆಮ್ ಶ್ಯೂರ್ ಎಲ್ಲರೂ ಈ ಪಾತ್ರಕ್ಕೆ ಒಪ್ಕೊಂಡಿರೋರು. ಯಾಕೆಂದ್ರೆ ಅಷ್ಟೊಂದು ಸ್ಕೋಪ್ ಇರುವಂತಹ ಪಾತ್ರ. ಸೊ ಹಾಗಾಗಿ ಬಿಡುವಂತ ಮಾತೇ ಇರ್ಲಿಲ್ಲ. ಮನೆಯಲ್ಲಿ ಯಾವಾಗ ಗ್ರೀನ್ ಸಿಗ್ನಲ್ ಕೊಟ್ರೋ ಇಮಿಡಿಯೇಟ್ ಆಗಿ ವೆರಿ ನೆಕ್ಸ್ಟ್ ಡೇ ನಾವು ಪ್ರೊಮೋ ಶೂಟ್ ಮಾಡ್ಕೊಂಡು ಹೋದ್ವಿ. ಬಹಳ ಖುಷಿ ಆಗ್ತಾ ಇದೆ. ಅಂದ್ರೆ ಈ ಒಂದು ಕಿರುತೆರೆಯ ಕಲಾವಿದರಿಗೆ ಈ ರೀತಿ ಪಾತ್ರಕ್ಕೆ ಅನುಗುಣವಾಗಿ ಅವರನ್ನ ಚೂಸ್ ಮಾಡುವಂತದ್ದು ಈ ಒಂದು ಕಾಲಘಟ್ಟದಲ್ಲಿ ಕಮ್ಮಿ ಆಗಿತ್ತು. ಸೊ ಮತ್ತೊಮ್ಮೆ ಯಾವ ಪಾತ್ರಕ್ಕೆ ಇವರೇ ಸೂಕ್ತರು ಅನ್ನೋ ಒಂದು ಮೋಡ್ ಬಂದಿದೆಯಲ್ಲ, ಸೊ ನಮ್ಗೆ ಅದೇ ಬಹಳ ಖುಷಿ ಕೊಟ್ಟಿದೆ. ರೈಟ್ ನೌ ವಿ ಆರ್ ಎಕ್ಸೈಟೆಡ್. ಬಹಳ ಕುತೂಹಲದಿಂದ ವೇಟ್ ಮಾಡ್ತಾ ಇದೀವಿ ಜನ ಇದನ್ನ ಹೇಗೆ ಸ್ವೀಕರಿಸ್ತಾರೆ ಅಂತ.
ಥ್ಯಾಂಕ್ ಯು ಸರ್. ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಗಾಗಿ SS ಟಿವಿ ನಿಮ್ಮೊಂದಿಗೆ.